ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಾಳೆಯಿಂದ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಐಪಿಎಲ್ ಶುರು ಆಗ್ತಾ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಾಳೆ ಐಪಿಎಲ್ ಉದ್ಘಾಟನಾ ಪಂದ್ಯ ನಡೆಯುತ್ತೆ. ನಾಳೆಯಿಂದ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಐಪಿಎಲ್ ಸೀಸನ್ 19 ಶುರು ಆಗ್ತಾ ಇದೆ. ಚಿನ್ನಸ್ವಾಮಿಯಲ್ಲಿ ನಾಳೆ ಮೊದಲ ಮ್ಯಾಚ್ ಅಂದ್ರೆ ಉದ್ಘಾಟನಾ ಪಂದ್ಯ ನಡೆಯೋದು. ಆರ್ಸಿಬಿ ವರ್ಸಸ್ ಎಸ್ಆರ್ಎಚ್ ತಂಡಗಳು ಮುಖಾಮುಖಿ ಆಗ್ತಾ ಇದೆ. ಚಿನ್ನಸ್ವಾಮಿ ಮೈದಾನದಲ್ಲಿ ಎರಡೂ ತಂಡಗಳ ಆಟಗಾರರು ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಮೈದಾನದಲ್ಲಿ ಕಠಿಣ ಅಭ್ಯಾಸವನ್ನ ನಡೆಸಿದ್ದಾರೆ ವಿರಾಟ್ ಕೊಹ್ಲಿ ಅವರು. ಹೈದರಾಬಾದ್ ತಂಡದ ಇಶಾನ್ ಕಿಶನ್ ಬ್ಯಾಟಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಒಂದು ಕಡೆ ಈಗ ನಾಳಿನ ಮ್ಯಾಚ್ಗೆ ಸಂಬಂಧಪಟ್ಟಂತೆ ಬಹಳಷ್ಟು ಹೈಪ್ ಕ್ರಿಯೇಟ್ ಆಗಿದೆ. ಯಾಕಂತಂದರೆ ಕಳೆದ ಬಾರಿ RCB ಕಪ್ಪನ್ನು ಗೆದ್ದಿತ್ತು, ಬಟ್ ಒಂದು ದುರಂತ ನಡೆದಿತ್ತು. ಅದಾದ ಮೇಲೆ ಒಂದಷ್ಟು ಚೇಂಜಸ್ಸನ್ನು ಮಾಡಿಕೊಂಡು ಆ ದುರಂತದ ಬಳಿಕ ನಡೀತಾ ಇರುವಂತಹ ಮೊದಲ ಮ್ಯಾಚ್ ಇದು. ಅದು ನಾಳೆ ಉದ್ಘಾಟನಾ ಪಂದ್ಯ, IPL ಸೀಸನ್ 19ರ ಪಂದ್ಯ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಸನ್ ರೈಸರ್ಸ್ ಹೈದರಾಬಾದ್ ಮುಖಾಮುಖಿ ಆಗ್ತಾ ಇದೆ. ಸಾಕಷ್ಟು ನಿರೀಕ್ಷೆಗಳಿದೆ. ಜೊತೆಗೆ ಓಪನಿಂಗ್ ಮ್ಯಾಚ್ ಆಗಿರೋದ್ರಿಂದ ಸಹಜವಾಗಿ RCB ಗೆಲ್ಲಬೇಕು ಅನ್ನುವಂಥ ನಿರೀಕ್ಷೆಯಲ್ಲಿ ಅಭಿಮಾನಿಗಳಿದ್ದಾರೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಫುಲ್ ಪ್ರಾಕ್ಟೀಸನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ನಮ್ಮ ಪ್ರತಿನಿಧಿ ಗಿರೀಶ್ ಕ್ರೀಡಾಂಗಣದಿಂದಲೇ ಒಂದು ವಾಕ್ ಥ್ರೂ ನಡೆಸಿದ್ದಾರೆ. ಬನ್ನಿ ನೋಡೋಣ. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಾಳೆ ಅಂದರೆ ಮಾರ್ಚ್ 28 RCB ವರ್ಸಸ್ SRH ಪಂದ್ಯ ಇದೆ. ನಾನು ಈಗ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇದ್ದೇನೆ. ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ನಮ್ಮ RCB ಬಾಯ್ಸ್ ಅದೇ ರೀತಿ SRH ಪ್ಲೇಯರ್ಸ್ ಪ್ರಾಕ್ಟೀಸ್ ಅನ್ನು ಮಾಡ್ತಾ ಇದ್ದಾರೆ ಅಂತ ನೀವು ನೋಡ್ತಾ ಹೋಗ್ಬೋದು. ಬಲಭಾಗದಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದ ಮಧ್ಯಭಾಗ ಇದೆ. ಇದರಲ್ಲಿ ನೆಟ್ ಪ್ರಾಕ್ಟೀಸ್ ಅನ್ನ ಪ್ಲೇಯರ್ಸ್ ಮಾಡ್ತಾ ಇದ್ದಾರೆ. ಅತಿ ಪ್ರಮುಖವಾಗಿ ಲೆಫ್ಟ್ ಸೈಡ್ ನಲ್ಲಿ ನೀವು ಗಮನಿಸ್ತಾ ಹೋದ್ರೆ SRH ಪ್ಲೇಯರ್ಸ್ಗಳು ಯಾರಿದ್ದಾರೆ ಅವರು ಒಂದು ರೀತಿಯ ಪ್ರಾಕ್ಟೀಸ್ ಅನ್ನು ಮಾಡ್ತಾ ಇದ್ದಾರೆ. ಬೌಲಿಂಗ್ ಆಗಿರ್ಬೋದು, ಬ್ಯಾಟಿಂಗ್ ಆಗಿರ್ಬೋದು, ಸಾಕಷ್ಟು ರೀತಿಯ ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕಳೆದ ಬಾರಿ RCB ಚಾಂಪಿಯನ್ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಚಾಂಪಿಯನ್ ತಂಡವನ್ನು ಎದುರಿಸಬೇಕು ಅಂತ ಅಂದ್ರೆ ಚಾಂಪಿಯನ್ ರೀತಿಯ ಪ್ರಾಕ್ಟೀಸ್ ಅಗತ್ಯ ಅಂತ ಅವರಿಗೆ ಗೊತ್ತಿದೆ. ಈ ಒಂದು ಹಿನ್ನೆಲೆಯಲ್ಲಿ ಇಶಾನ್ ಕಿಶನ್ ಆಗಿರ್ಬೋದು, ಅದೇ ರೀತಿ ಸಾಕಷ್ಟು ಬೌಲರ್ಸ್, ಬ್ಯಾಟ್ಸ್ಮನ್ಸ್ಗಳು ಒಂದು ಪ್ರಾಕ್ಟೀಸ್ ಅನ್ನು ಮಾಡ್ತಾ ಇದ್ದಾರೆ. ಇನ್ನು ಚಂಪಕ್ ರೋಬೋಟ್ ಕೂಡ ಇಲ್ಲೇ ಓಡಾಡ್ತಾ ಇದೆ. ಸದ್ಯದಲ್ಲಿ ಅದನ್ನ ತೆಗೆದುಕೊಂಡು ಬ್ಯಾಟ್ರಿಯನ್ನ ಚೇಂಜ್ ಮಾಡ್ತಾ ಇದ್ದಾರೆ. ಇನ್ನುಳಿದಂತೆ ಇನ್ನು ಬಲಭಾಗದಲ್ಲಿ ಗಮನಿಸ್ತಾ ಹೋದ್ರೆ RCB ಪ್ಲೇಯರ್ಸ್ಗಳು ಕೂಡ ಒಂದು ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಅತಿ ಪ್ರಮುಖವಾಗಿ ವಿರಾಟ್ ಕೊಹ್ಲಿ ಅವರು ಕೂಡ ಕುತ್ಕೊಂಡು ಜೂನಿಯರ್ಸ್ ಆಟಗಾರರು ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇದ್ದಾರೆ, ಬೌಲಿಂಗ್ ಆಗಿರ್ಬೋದು, ಬ್ಯಾಟಿಂಗ್ ಆಗಿರ್ಬೋದು, ಇವೆಲ್ಲವನ್ನು ಕೂಡ ವೀಕ್ಷಣೆ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಟೀಮ್ ಅಲ್ಲಿ ಸೀನಿಯರ್ ಪ್ಲೇಯರ್ ಅಂತ ಅಂದ್ರೆ ಅದು ಕೂಡ ನಮ್ಮ ಕಿಂಗ್ ಕೊಹ್ಲಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವರ ಬಳಿ ಸಾಕಷ್ಟು ಇನ್ಸ್ಟ್ರಕ್ಷನ್ ಗಳನ್ನ ಪ್ಲೇಯರ್ಸ್ ಗಳಿಗೆ ಕೊಡ್ತಾ ಹೋಗ್ತಾರೆ. ಅದರಲ್ಲಿ ಯಾವುದೇ ಅನುಮಾನವಿಲ್ಲ. ಯಾಕಂದ್ರೆ ಎಲ್ಲಾ ಪಂದ್ಯದಲ್ಲೂ ಕೂಡ ಅವರದ್ದೇ ಆದಂತಹ ಒಂದು ಉತ್ತಮವಾದ, ಅದೇ ರೀತಿ ಉತ್ಕೃಷ್ಟವಾದಂತಹ ಒಂದು ಪರ್ಫಾರ್ಮೆನ್ಸ್ ಅನ್ನ ಅವರು ಕೊಡ್ತಾ ಬರ್ತಿದ್ದಾರೆ. ಇದು ಈ ಹಿಂದಿನ ಇಂಡಿಯನ್ ಟೀಮ್ ಅಲ್ಲಿ ಕೂಡ ಇದ್ದಾಗ 2023ರ ವರ್ಲ್ಡ್ ಕಪ್ ಅಲ್ಲೂ ಕೂಡ ಕೊಟ್ಟಿದ್ದಾರೆ. ಅದೇ ರೀತಿ ಲಾಸ್ಟ್ 2020 ವರ್ಲ್ಡ್ ಕಪ್ ಏನಾಯ್ತು ಅದರಲ್ಲೂ ಕೂಡ ಅದೇ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ರು. ಪ್ರಸ್ತುತವಾಗಿ ನಾಳೆ ಅಂದ್ರೆ ಸುಮಾರು 7ರಿಂದ ಪಂದ್ಯ ಆರಂಭ ಆಗುತ್ತೆ SRH ವರ್ಸಸ್ RCB. ಆ ಪಂದ್ಯದಲ್ಲಿ ಕ್ರಿಕೆಟ್ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ ಕಿಂಗ್ ಕೊಹ್ಲಿ ಯಾವ ರೀತಿ ಆಡ್ತಾರೆ ಅಂತ. ಹೀಗಾಗಿ ಚಿನ್ನಸ್ವಾಮಿ ಸ್ಟೇಡಿಯಂ ಸಕಲ ತಯಾರಿಗಳನ್ನ ಮಾಡ್ಕೊಂಡಿದೆ ಅಂತಾನೆ ಹೇಳ್ಬೋದು. ಒಂದು ವಿಚಾರವನ್ನ ನಾವು ಯಾರು ಕೂಡ ಮರೆಯೋ ಹಾಗಿಲ್ಲ. ಅದು 2025ರಲ್ಲಿ ಒಂದು ಸ್ಟಾಂಪೇಡ್ ಅಥವಾ ಕಾಲ್ ತುಳಿತ ಆಯಿತು. ಅದಕ್ಕೆ ಸಂಬಂಧಿಸಿದಂತೆ 11 ಜನ RCBಯ ಅಪ್ಪಟ ಅಭಿಮಾನಿಗಳು ಸಾವನ್ನಪ್ಪಿದ್ರು. ಅವರಿಗೆ ಒಂದು ಗೌರವವನ್ನು ಸಲ್ಲಿಸುವ ಸಲುವಾಗಿ RCB ಮ್ಯಾನೇಜ್ಮೆಂಟ್, ಅದೇ ರೀತಿ KCA ಆಡಳಿತ ಮಂಡಳಿ ಅವರಿಗೆ 11 ಸೀಟ್ಗಳ ವ್ಯವಸ್ಥೆಯನ್ನ ಮಾಡುತ್ತೆ. ಆ ಸೀಟ್ಗಳನ್ನ ಯಾವುದೇ ಮ್ಯಾಚ್ ನಡೆದರೂ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಅದನ್ನ ಮಾರುವ ಅಥವಾ ಸೇಲ್ ಮಾಡೋದಿಲ್ಲ ಎನ್ನುವ ಒಂದು ವಾಗ್ದಾನವನ್ನ RCB ಮ್ಯಾನೇಜ್ಮೆಂಟ್ ಮಾಡಿದೆ. ಈ ಒಂದು ರೀತಿಯಲ್ಲಿ ಆ 11 ಪ್ಲೇಯರ್ಸ್ ಗಳಿಗೆ ಒಂದು ಗೌರವವನ್ನ ಸಲ್ಲಿಸ್ತಾ ಇದೆ ಅಂತಾನೆ ಹೇಳ್ಬೋದು. ಇದು ನಿಜಕ್ಕೂ ಸಂತೋಷಕರವಾದಂತಹ ವಿಚಾರ. ಇನ್ನು ನೀವು ನೋಡ್ತಾ ಇದ್ದೀರಾ, ಇಶಾನ್ ಕಿಶನ್ ಅವರು ಆಲ್ಮೋಸ್ಟ್ ಎಲ್ಲಾ ಬಾಲ್ಗಳನ್ನ ಬೌಂಡ್ರಿಗೆ ಸಿಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಸುಮಾರು 8ರಿಂದ 10 ಬಾಲ್ಗಳಲ್ಲಿ 6ರಿಂದ 7 ಬಾಲ್ಗಳು ಬೌಂಡ್ರಿ ಸಿಡಿಸಿದ್ದಾರೆ ಅಂತಾನೆ ಹೇಳ್ಬೋದು. ಅಂದ್ರೆ ಸಾಕಷ್ಟು ರೀತಿಯ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಸಾಕಷ್ಟು ಕಾತರಾಗಿದ್ದಾರೆ ಯಾವ ರೀತಿ ಪಂದ್ಯ ಇರುತ್ತೆ ಅಂತ. ಅದೇ ರೀತಿ RCB ಅವರು ಕೂಡ ಒಂದು ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇದ್ದಾರೆ. ವಿರಾಟ್ ಕೊಹ್ಲಿ ಅವರ ನೇತೃತ್ವದಲ್ಲಿ ತಂಡ ಮುನ್ನಡೆದ ಇದ್ರೂ ಕೂಡ ಅವರ ಇನ್ಸ್ಟ್ರಕ್ಷನ್ ಇದ್ದೇ ಇರುತ್ತೆ ಅಂತಾನೆ ಹೇಳ್ಬೋದು. ಟಿಕೆಟ್ ಇದ್ರೆ ಖಂಡಿತವಾಗಿ ನೀವು ಕೂಡ ಬಂದು RCB ಅಥವಾ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಪಂದ್ಯವನ್ನು ನೋಡಬಹುದು. ಇಲ್ಲವಾದಲ್ಲಿ ನಿಮ್ಮ ಮನೆಯಲ್ಲಿ ಅಥವಾ ದೊಡ್ಡ ದೊಡ್ಡ ಸ್ಕ್ರೀನ್ಗಳಲ್ಲಿ ಅಥವಾ ಥಿಯೇಟರ್ಗಳಲ್ಲಿ ಕೂಡ ಈ ಒಂದು ಮ್ಯಾಚ್ ಅನ್ನು ಪ್ರಸಾರ ಮಾಡ್ತಾರೆ. ನೀವು ಅಲ್ಲಿ ಹೋಗಿ ಮ್ಯಾಚ್ ಅನ್ನು ಎಂಜಾಯ್ ಮಾಡಬಹುದು. ಇದು ಪ್ರಸ್ತುತವಾದಂತಹ ಚಿನ್ನಸ್ವಾಮಿ ಸ್ಟೇಡಿಯಂನ ಸ್ಥಿತಿ. ಅದೇ ರೀತಿ
ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಡೀತಾ ಇರುವ ವಿಚಾರ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ರೂಪೇಶ್ ಜೊತೆ ಗಿರೀಶ್ ಗ್ಯಾಂಡಿ ನ್ಯೂಸ್ ಬೆಂಗಳೂರು.